ಇವತ್ತು ನನ್ನ ಬರ್ಡೇ ಕೂಡ ಆ್ಯಂಡ್ ಹ್ಯಾಪಿ ಬರ್ಡೇ ಟು ಅಸ್ ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನಗೆ ತುಂಬಾ ಇಂಪಾರ್ಟೆಂಟು. ಹಾಗೆಯೇ ಇವತ್ತಿನ ದಿನ ಗೋವಾದಲ್ಲಿ ಒಂದು ಸಿಟಿ ರೌಂಡ್ ಮಾಡೋಣ ಅಂತ ಹೇಳಿ ಹೊರಟಿದ್ವಿ. ಆ್ಯಂಡ್ ಇವಾಗ ರೂಮ್ ಕೂಡ ಚೆಕ್ಔಟ್ ಮಾಡಬೇಕು, ನಾವು ಬೇರೆ ಕಡೆ ಶಿಫ್ಟ್ ಆಗ್ತಾಯಿದ್ವಿ. ನಮಗೆ ಆ ಥರ ಪ್ಲ್ಯಾನ್ಸ್ ಇಲ್ವಿ, ಇಲ್ಲಿ ಬಂದು ಆ ಥರ ಏನಾದರೂ ಇದ್ದರೆ ಬೇಕಿದ್ರೆ ಇನ್ನೊಂದು ರೂಮ್ನ ಬುಕ್ ಮಾಡ್ಕೊಳ್ಳೋ ಥರ ಅಂತ ಇದ್ದಿದ್ದು. ಸೊ ಇವಾಗ ಚೆಕ್ಔಟ್ ಆಗ್ತಾಯಿದ್ದೀವಿ. ಪ್ರಾಪರ್ಟಿ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಮೇಂಟೆನೆನ್ಸ್ ಪಾಪ ಮಾಡಿಕೊಟ್ರು. ಒಂದು ಸತಿ ತುಂಬ ಗಲೀಜಾಗಿತ್ತು ಅಂತ ಹೇಳಿ ಹೇಳಿದ್ದಕ್ಕೆ ಅವರು ಕ್ಲೀನಾಗಿ ಮಾಡಿಕೊಟ್ರು. ಮತ್ತು ಅವರಿಗೆ ಮತ್ತು ನಾನು ಅಡಿಷ್ನಲಾಗಿ ಎಕ್ಸ್ಟ್ರಾ ಚಾರ್ಜಸ್ನ ಪೇ ಮಾಡಿದೆ. ಇವಾಗ ನಾನು ಕೂಡ ರೆಡಿ ಆಗಿದ್ದೀನಿ. ಇದು ನನ್ನ ಔಟ್ಫಿಟ್. ನನ್ನ ಮಗ ಆಚೆ ಹೋಗಿ ಆಟಾಡ್ತಾ ಇದ್ದಾನೆ. ಇವಾಗ ಸ್ವಲ್ಪ ಬ್ಲರ್ ಅನಿಸ್ತಿದೆ ನೋಡಿ. ನನ್ನ ಹಸ್ಬೆಂಡ್ ಎಲ್ಲಿ ಕೂತಿದ್ದಾರೆ, ಅವರೇನೋ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ನೋಡೋದ್ರಲ್ಲಿ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಸಿಂಪಲಾಗಿ ರೆಡಿ ಆಗಿದ್ದು. ಲಾಸ್ಟಲ್ಲಿ ಒಂದು ಮಸ್ಕರ ಈ ಥರ ಫುಲ್ ಸ್ಪೆರಿಟ್ ಆಗಿಬಿಡ್ತು, ಓಡಿಸ್ಕೊಂಡ್ರೂ ಹೋಗ್ತಾ ಇಲ್ಲ. ಬನ್ನಿ ಇವಾಗ ಹೊಡೋಣ, ಚೆಕ್ಔಟ್ ಮಾಡಿ ಆಮೇಲೆ ಆನ್ ದ ವೇ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ನಮಗೂ ಇನ್ನೂ ಗೊತ್ತಿಲ್ಲ. ಏನೇನು ನೋಡೋಕೆ ಹೋಗ್ತೀವಿ ಅಂತಲೂ ಗೊತ್ತಿಲ್ಲ. ರೂಮ್ ಎಲ್ಲ ಚೆಕ್ಔಟ್ ಆಗಿಬಿಟ್ಟು ನಾವು ಅಗೋಡಾ ಫೋರ್ಟಿಗೆ ನೋಡೋಣ ಅಂತ ಹೇಳಿ ಹೊರಟಿದ್ದೀವಿ. ಅಗೋಡಾ ಫೋರ್ಟು ನಮಗೆ ನಾವು ಇದ್ದಿದ್ದ ರೂಮಿಂದ ಒಂದು 5 ಕಿಲೋಮೀಟರ್ಸ್ ಇತ್ತು. ಹಾಗೆ ನಾವು ಆನ್ ದ ವೇ ನೋಡೋಣ ಅಂತೇಳಿ ಹೊರಟ್ವಿ. ಬಟ್ ನಮಗಿನ್ನ ಯಾವ ಪ್ಲೇಸ್ ಏನು ಅಂತ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ಕ್ರೂಸ್ ಅಂದರೆ ಒಂದು ಮಾರ್ನಿಂಗ್ 8 o'clock-ಇಂದ 7 o'clock ತನಕನೂ 6 o'clock ತನಕನೂ ಬೋಟ್ ಒಳಗಡೆನೇ ಇರೋದು, ನೀರು ಮಧ್ಯೆನೇ. ಆದರೆ ನನಗೆ ಅದ್ರ ಬಗ್ಗೆ ತುಂಬ ಭಯ ಇತ್ತು, ಹಂಗಾಗಿ ನಾವು ಅದಕ್ಕೆ ಹೋಗಲಿಲ್ಲ. ಅದಕ್ಕೇ ನಾರ್ಮಲ್ ಇಲ್ಲೇ ಲೋಕಲ್ ಎಲ್ಲಾದರೂ ಓಡಾಡಿದ್ರೆ ಆಯಿತು ಅಂತ ಹೇಳಿ ಅಗೋಡಾ ಫೋರ್ಟಿಗೆ ಬಂದ್ವಿ. ಇಲ್ಲಿ ನಮಗೆ ಪರ್ ಪರ್ಸನ್ 25 rupees ಚಾರ್ಜ್ ಮಾಡ್ತಾರೆ. ಫಾರಿನರ್ಸಿಗೆಲ್ಲ 300 rupees ಇರುತ್ತೆ. ಹಾಗೆ ಇಲ್ಲಿ ನಮ್ಮ ಇಂಡಿಯಾ ಮ್ಯಾಪ್ ಕೂಡ ಇತ್ತು. ಇನ್ನು ಅದನ್ನೆಲ್ಲ ನೋಡಿಕೊಂಡು ನಮ್ಮದ್ರೆ ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಹೋದ್ವಿ. ಹಾಗೆ ಅಲ್ಲೂ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಅದು ತುಂಬಾ ಅಂದರೆ ತುಂಬ ಬಿಸಿಲಿತ್ತು, ಅದರಿಂದ ಎಲ್ಲರೂ ತುಂಬಾ ಸ್ವೆಟ್ ಆಗ್ತಾಯಿದ್ವಿ. ನಾನು ಕೂಡ ಅಲ್ಲೇ ಒಂದು ಹ್ಯಾಟ್ನ ತೊಗೊಂಡೆ. ಇಲ್ಲಿ ಒಂದಷ್ಟು ಸೀನ್ರೀಸ್ನೆಲ್ಲ ನೋಡೋದಕ್ಕೆ ಸಖತ್ತಾಗಿದೆ. ಹಾಗೆ ಒಂದಿಷ್ಟು ಫೋಟೋಸು ಹಾಗೆ ಎಲ್ಲ ತೊಗೊಂಡು ಮತ್ತು ನಾವು ಅಲ್ಲೇ ಒಂದು ಅರ್ಧ ಗಂಟೆನ ಸ್ಪೆಂಡ್ ಮಾಡಿಬಿಟ್ಟು ನಮಗೆ ಅಲ್ಲಿ ಇರೋದಕ್ಕೆ ಆಗ್ತಾ ಇರಲಿಲ್ಲ. ನೀರು ಕೂಡ ನಾವು ತೊಗೊಂಡೋಗಿರಲಿಲ್ಲ, ಕೆಳಗಡೆ ಹೋದರೆ ಸಾಕಾಗಿತ್ತು ಅಂತ ಹೇಳಿ ಅಲ್ಲೇ ಹೋಗ್ಬಿಟ್ಟು ಒಂದು ಸೋಡಾನ ಕುಡ್ಕೊಂಡ್ವಿ. ಅದಾದಮೇಲೆ ನಾವು ಹೋಗಿದ್ದು ಸ್ನೋ ಪಾರ್ಕಿಗೆ. ಆ ಸ್ನೋ ಪಾರ್ಕಿಗೆ ನನ್ನ ಇಷ್ಟ ಹೋಗೋದು ಅನ್ನೆಸೆಸರಿ ವೇಸ್ಟ್ ಅನಿಸುತ್ತೆ. ಏಕೆಂದರೆ ಮಕ್ಳು ಇಟ್ಕೊಂಡು ಹೋಗೋದೆಲ್ಲ ತುಂಬಾ ಕಷ್ಟ. ಅಲ್ಲಿ ತುಂಬಾ ಕೋಲ್ಡ್ ಇರುತ್ತೆ ಆ್ಯಂಡ್ ತುಂಬಾ ಸ್ನೋ ಅಂದರೆ ಅವ್ರೇನೋ ಐಸ್ ಕ್ಯೂಬ್ಸನ್ನು ಹಾಕಿ ಇದು ಮಾಡಿರ್ತಾರೆ. ಆದರೆ ಮಕ್ಕಳಿಗೆ ತುಂಬ ನಿಲ್ಲೋದಕ್ಕೆ ಆಗೋದಿಲ್ಲ. ನಮಗಿಲ್ಲಿ ಪರ್ ಪರ್ಸನ್ನು 600 rupeesನ ಚಾರ್ಜಿಂಗ್ಸ್ ಮಾಡ್ತಾರೆ. ಹಾಗೆ ಇಲ್ಲಿ ನಮ್ಗೆ ಅವರೇ ನನಗೆ ಗೊತ್ತಿರಲಿಲ್ಲ, ನಾನು ಯಾವುದೋ ಒಂದು ಜಾಕೆಟ್ನ ತೊಗೊಂಡಿದ್ದೆ. ಆಮೇಲೆ ಅವ್ರು ಹೇಳಿದ್ರು ಇಲ್ಲಿ ಕೊಡ್ತೀವಿ ಅಂತ. ಅವರು ಜಾಕೆಟು, ಶೂ ಹಾಗೆ ಹ್ಯಾಂಡ್ ಗ್ಲೌಸು ಮತ್ತು ತಲೆಗೆ ಒಂದು ಕ್ಯಾಪ್ ಕೂಡ ಕೊಡ್ತಾರೆ. ಅದನ್ನೆಲ್ಲ ಹಾಕ್ಕೊಂಡು ರೆಡಿಯಾಗಿ ಒಳಗಡೆ ಹೊರಟ್ವಿ. ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಇದಕ್ಕೆ ಹೋಗ್ಬಾರ್ದಾಗಿದ್ದು, ಸುಮ್ಮನೆ ವೇಸ್ಟು ಅಂತ. ಆ್ಯಂಡ್ ಈವನ್ ಮಕ್ಳಿಗೆ ಅಲ್ಲಿ ನಿಲ್ಲೋದಕ್ಕೆ ಆಗ್ತಿರಲಿಲ್ಲ. ಲಾಸ್ಟಿಗೆ ನಮಗೂ ಕೂಡ ಆಗ್ತಾನೇ ಇರಲಿಲ್ಲ. ಫುಲ್ಲು ಕಾಲೊಳಗಡೆ ಎಲ್ಲ ಒಂಥರ ಅಂದರೆ ಶೂ ಹಾಕ್ಕೊಂಡಿದ್ರು ಕಾಲೆಲ್ಲ ಮರಗಟ್ಟಿರೋ ಥರ ಆಗ್ತಿತ್ತು. ತುಂಬಾ ಒಂಥರ ಏನಂದರೆ ಹೋಗಿದ್ದು ವೇಸ್ಟ್ ಅನಿಸ್ಬಿಡ್ತು ಅದರೊಳಗಡೆ. ಹಾಗೆ ಅಲ್ಲಿ ನನ್ನ ಫ್ರೆಂಡ್ ಅದು ಮೇಲ್ಗಡೆಯಿಂದ ಜಾರ್ಕೊಂಬಂದಿರೋ ಅಂದರೆ ಆ ಜಾರು ಬಂಡಿ ಥರ ಇತ್ತಲ್ಲ, ಅದು ಫುಲ್ ಐಸ್ ಕ್ಯೂಬ್ಸಲ್ಲೇ ಮಾಡಿರೋ ಅಂಥದ್ದಂತೆ. ನನಗೂ ಗೊತ್ತಿರಲಿಲ್ಲ. ಬಟ್ ಇಳಿಯೋದಕ್ಕೆ ತುಂಬ ಚೆನ್ನಾಗಿತ್ತು. ಆದರೆ ಪಕ್ಕದಲ್ಲಿ ಇನ್ನೊಂದು ಮಾಡಿದ್ರು, ಅದು ಫುಲ್ಲು ಅಲ್ಲಿ ಯಾವುದೇ ಥರ ಒಂದು ಸೀಟ್ ಆ ಥರ ಏನು ಕೂತ್ಕೊಳ್ಳೋದಕ್ಕೆ ಕೊಟ್ಟಿರಲಿಲ್ಲ. ನನ್ನ ಮಗ ಅಂತೂ ಎಂಜಾಯ್ ಮಾಡ್ತಿದ್ದ. ಆಮೇಲೆ ಫುಲ್ಲು ಅವನಿಗೆ ಚಳಿ ಸ್ಟಾರ್ಟ್ ಆಗಿಬಿಡ್ತು. ನಾನು ನನ್ನ ಫ್ರೆಂಡು ಇಬ್ಬರು ಮಕ್ಕಳನ್ನು ಕರ್ಕೊಂಡು ಆಚೆ ಕಡೆ ಬಂದುಬಿಟ್ವಿ. ಹಾಗೆ ಹಾಗೆ ನಾವು ಅಲ್ಲಿಂದ ಆಚೆ ಬಂದಿದ ತಕ್ಷಣ ಒಂದಷ್ಟು ಅಂದರೆ ಏನೇನು ಅವ್ರು ಕೊಟ್ಟಿದ್ರಲ್ಲ ಎಕ್ವಿಪ್ಮೆಂಟ್ಸು ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅಲ್ಲಿ ನಮಗೆ ಬಿಸಿನೀರು ಇಟ್ಟಿರ್ತಾರೆ. ಹಾಗೆ ಈ ಒಂದು ಮಷಿನ್ ಇಟ್ಟಿದ್ರು, ಅಲ್ಲಿ ಕಾಲಿಟ್ಟಿದ ತಕ್ಷಣ ಬಿಸಿ ಆಗಿರೋದು. ಆ ಥರನೆಲ್ಲ ನಾನು ನನ್ನ ಮಗ ನಿಂತ್ಕೊಂಡಿದ್ವಿ. ಇವಾಗ ಸ್ನೋ ಪಾರ್ಕಿಂದ ಆಚೆ ಬಂದಿದ್ದೀವಿ. ಇಲ್ಲಿ ಕಾಜುಗಳೆಲ್ಲ ತುಂಬಾ ಚೀಪ್ ರೇಟ್ ಇದೆ, ಅದಕ್ಕೆ ನೋಡೋಣ ಅಂತೇಳಿ ನೋಡ್ತಾ ಇದ್ದೀವಿ. 200 rupees 5 ಬಾಕ್ಸಿಗಂತೆ.
ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾನು ಯಾವುದು ಕರೆಕ್ಟಾಗಿ ಪ್ರಾಪರಾಗಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನನಗೆ ತುಂಬಾ ಸ್ಟ್ರೇನ್ ಆಯಿತು. ಒಂದು ಮಕ್ಕಳು ಇಟ್ಕೊಳ್ಳೋ ಸ್ವಲ್ಪ ಕಷ್ಟ. ಹಾಗೆಯೇ ಇವಾಗ ನಾವು ಮತ್ತೆ ನಿನ್ನೆ ಚೆಕ್-ಇನ್ ಆಗಿದ್ವಲ್ಲ ರೆಸಾರ್ಟ್ಗೆ, ಅವ್ರದ್ದೇ ಇನ್ನೊಂದು ಪಕ್ಕದಲ್ಲೇ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಒಂದೊಂದ್ಸತಿ ಒಂದೊಂದು ಡಿಸಿಷನ್ ತಗೊಂತಾರೆ, ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ ನನಗೆ. ಎಲ್ಲ ಫುಲ್ ವೈಟ್ ಆ್ಯಂಡ್ ವೈಟಲ್ಲೇ ಇದೆ. ಲೈಟ್ ಹಾಕ್ತೀನಿ. ಲೈಟ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ, ಸಾರಿ. ಆ್ಯಂಡ್ ಇಲ್ಲಿ ಒಂದು AC ಕೂಡ ಕೊಟ್ಟಿದ್ದಾರೆ. ಹಾಗೆ ವಿಂಡೋ ಇದೆ. ಇನ್ನು ಸಂಜೆ ಹಾಗೇನೆ ಎಲ್ಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ, ರೆಡಿ ಆಗಿಬಿಟ್ಟು. ಅಂದರೆ ನಮ್ಗೆ ಎಲ್ಲಿಗೆ ಹೋಗೋದು ಅಂತಲೂ ಡಿಸೈಡ್ ಆಗಿಲ್ಲ. ರಿಸೆಪ್ಷನ್ ಇದೆಯಲ್ಲ, ಅಲ್ಲಿ ಕುತ್ಕೊಂಡು ಹಾಗೆ ಮಾತಾಡಿ ಹೋಗ್ತಾ ಇದ್ವಿ. ಅಲ್ಲೊಂದು ಇನ್ಸಿಡೆಂಟ್ ಬೇರೆ ಆಯಿತು. ನಾನು ಜೋಕಲ್ಲಿ ಸುಮ್ಮನೆ ಹಂಗೆ ಕುತ್ಕೊಳ್ಳೋಕೆ ಹೋಗಿದ್ದು. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಒಂದು ಸ್ಟ್ರೀಟ್ನ ಹುಡುಕ್ತಾ ಇದ್ದೀವಿ, ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೇಳಿ. ನಾನು ಮತ್ತು ನನ್ನ ಫ್ರೆಂಡು ನೋಡಿ, ಅವಳು ಅವ್ರ ಅಕ್ಕಂಗೆ ಏನೋ ಶಾಪಿಂಗ್ ಮಾಡಬೇಕಂತೆ. ಹಾಗೆಯೇ ಇಲ್ಲೊಂದು ಬಜಾರ್ ನೋಡಿದ್ವಿ ನೆನ್ನೆ, ಅದು ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಮುಂದೆ ಹೋಗಿ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ನೋಡ್ಬೇಕು ಎಲ್ಲಿ ಸಿಗತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನನ್ನ ಫ್ರೆಂಡು ಬಟ್ಟೆಗಳನ್ನೆಲ್ಲ ನೋಡೋಕ್ಕೆ ಅಂತ ಹೇಳಿ ಕರ್ಕೊಬಂದಿದ್ಲು. ಅಂದರೆ ಬಟ್ಟೆ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ, ಆದರೆ ತುಂಬ ತೆಳ್ಳಗಿರುತ್ತಲ್ಲ ಆ ಥರ ಇದೆ. ನನಗಂತೂ ತಲೆ ಕೆಟ್ಟೋಯ್ತು, ಅವಳು ಯಾವಾಗ ಬರ್ತಾಳೆ ಏನು ಅಂತ ವೆಯ್ಟ್ ಮಾಡ್ತಾಳೆ. ಇದು ಮಂಗಳವಾರ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂಷನ್ಸ್ ಇದು. ಇನ್ನು ಫ್ರೆಶಪ್ ಎಲ್ಲ ಆಗಿಬಿಟ್ಟು ಹಾಗೆಯೇ ಬೀಚ್ ಹತ್ರ ಹೋಗೋಣ, ಹೇಗಿರುತ್ತೆ ವ್ಯೂಸ್ ಎಲ್ಲ ಅಂತ ನೋಡಿಕೊಂಡು ಮತ್ತೆ ಇನ್ಯಾವಾಗ ಬರ್ತೀವೋ ಏನೋ ಬೀಚ್ ಸೈಡು ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಟ್ವಿ. ಹಾಗೆಯೇ ಆಲ್ಮೋಸ್ಟ್ ತುಂಬಾ ಜನ ಇದ್ದರು ಬೀಚ್ ಹತ್ರ, ಎಲ್ಲ ಆಟಾಡ್ತಾ ಇದ್ರು. ನಾನೇನು ಹಾಗೆ ನೀರಲ್ಲೆಲ್ಲ ಆಟಾಡ್ಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ನಿಂತ್ಕೊಂಡು ಇಷ್ಟೇ ಕೇಳಿಲ್ಲ. ಸರಿ, ಅವನು ಈ ಸತಿನ ಅಷ್ಟೊಂದು ಆಟಾಡೋಕ್ಕೆ ಅಂತ ಹೇಳಿ ಹೋಗಿದ್ದು, ಯಾವತ್ತೂ ಅವ್ನು ಆ ಥರ ಎಲ್ಲ ಆಟಾಡೋಕ್ಕೆ ಅಂತಲೇ ಹೋಗಿರಲಿಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಇಲ್ಲಿ ಬೀಚ್ ಹತ್ರ ಬಂದಿದ್ದೀವಿ. ಇನ್ನೇನು ಚೆಕ್ಔಟ್ ಆಗಬೇಕು ಇವಾಗ. ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಿದ್ದೀವಿ. ಹಾಗೆ ಸ್ವಲ್ಪ ಇನ್ನೇನು ನೆಕ್ಸ್ಟ್ ಯಾವಾಗ ಬರ್ತೀವೋ ಏನೋ ಅಂತ ಹೇಳಿ ಗೊತ್ತಿಲ್ವಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಎಂಜಾಯ್ ಮಾಡ್ಕೊಂಡು ಹೋಗೋಣ, ಒಂದಿಷ್ಟು ಫೋಟೋಸ್ನ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಈಗ ಬೀಚ್ ಹತ್ರ ಬಂದಿದ್ದೀವಿ. ಆ ಕಡೆ ಸೈಡ್ ಹೋದರೆ ಬಾಗ, ಆ ಸೈಡ್ ಬರುತ್ತೆ, ಫುಲ್ ಬಾಗ ಬೀಚಲ್ಲೇ. ಬಟ್ ನಮ್ದು ಈ ಸೈಡ್ ಪ್ರಾಪರ್ಟಿ ಬಾಗ ಬೀಚ್, ಮೇನ್ ಬಾಗ ಬೀಚಿಂದು ಅಂದರೆ ಏನಂತಾರೆ ನೇಮ್ ಇರೋದು ಎಲ್ಲ ಆ ಸೈಡಲ್ಲೇ. ಫುಲ್ ಅಲ್ಲಿಂದ ಈ ಕಡೆ ಡೆಜೈನ್ವರೆಗೂ ಬಾಗ ಬೀಚಲ್ಲೇ ಇದು. ಆ ಕಡೆ ಇಷ್ಟೊಂದು ಬೋಟ್ ಇದೆ, ಕಾಣಲ್ಲ ಅನಿಸುತ್ತೆ. ಹಾಗೆಯೇ ಅಲ್ಲಿ ಒಂದು ಬೋಟಿಂಗ್ ಕೂಡ ಇತ್ತು. ನನ್ನ ಮಗ ತುಂಬಾ ಆಟ ಮಾಡ್ತಿದ್ದ. ನನಗೆ ಅದರಲ್ಲಿ ಹೋಗೋದಕ್ಕೆ ತುಂಬ ಭಯ ಆಗ್ತಿತ್ತು. ನನ್ನ ಮಗನ ಕರ್ಕೊಂಡು ಏನೋ ಒಂಥರ ಭಯ, ಅಲೆಗಳೆಲ್ಲ ಚೆನ್ನಾಗಿ ಬರುತ್ತೆ, ಆದರೂ ಇಲ್ಲ ಅಂತ ಹೇಳಿ ಹೋದ್ವಿ. ಪರ್ ಪರ್ಸನ್ನು 200 ರೂಪೀಸ್ ಚಾರ್ಜ್ ಮಾಡಿದ್ರು. ಕಿಡ್ಸಿಗೆ ಫ್ರೀ ಇತ್ತು. ಆ್ಯಂಡ್ ಅವರು ಒಂದು 10 ನಿಮಿಷ ಕರ್ಕೊಂಬಂದರು. ಆದರೂ ನನಗೆ ಭಯ ಅಂದರೆ ಭಯ ಆಗ್ತಿತ್ತು, ಯಾಕಂದರೆ ಒಂದೊಂದ್ಸತಿ ಅಲೆ ಮೇಲೆ ಹೋಗ್ತಿತ್ತಲ್ಲ, ಅಷ್ಟು ಭಯ ಆಗ್ತಿತ್ತು. ಅವನಿಗಂತೂ ಭಯನೇ ಆಗ್ತಿರಲಿಲ್ಲ, ಸುಮ್ಮನೆ ಆರಾಮಾಗಿದ್ದ. ನನಗೆ ಫುಲ್ಲು ಟೆನ್ಷನ್ ಆಗಿಬಿಟ್ಟಿತ್ತು. ಹಾಗೆ ನನ್ನ ಪಕ್ಕದಲ್ಲಿ ಇನ್ನೊಂದು ಬೋಟ್ ಕೂಡ ಇತ್ತು, ಅಲ್ಲಿ ಯಾರೋ ಜಂಪ್ ಮಾಡಿಕೊಂಡ್ರು. ಆ ಬೋಟ್ ಪಾರ್ಕಿಂಗ್ ಮಾಡಿದ್ರು ನೀರಲ್ಲಿ ಕಡೆನೇ. ಅದು ಹೇಗೆ ಅವ್ರಿಗೆ ಅಷ್ಟು ಧೈರ್ಯ ಇರುತ್ತೆ ನನಗಂತೂ ಗೊತ್ತಿಲ್ಲ. ಬಟ್ ಗೋವಾ ಅಂತೂ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ನಾವು ನಮ್ಮ ಬೇರೆ ಒಂದು ಡೆಸ್ಟಿನೇಷನ್ಗೆ ಹೋಗ್ತೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವ್ಲಾಗ್.